ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ. ನಾವಿವತ್ತು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಏಜ್ ಲಿಮಿಟ್ ಇಲ್ಲದೆ ಎಲ್ಲರಲ್ಲೂ ಕೂಡ ಈ ಒಂದು ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಸಮಸ್ಯೆಗೆ ಕಾರಣ ಏನು, ಜೊತೆಗೆ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ನಿಸರ್ಗ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಹೇಳಿದಾಗೆ ಏಜ್ ಲಿಮಿಟ್ ಇಲ್ಲದೆ ಎಲ್ಲರಲ್ಲೂ ಕೂಡ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತ? ಸೊ ಈಗ ಎಷ್ಟೋ ಜನರು ಹೇಳ್ತಿರ್ತಾರೆ ನಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಅಥವಾ ಥೈರಾಯ್ಡ್ ಸಮಸ್ಯೆ ಇದೆ, ಅಥವಾ ಡಯಾಬಿಟಿಸ್ ಇದೆ, PCOD ಇದೆ. ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳೋದು, ದೇಹದಲ್ಲಿ ಪ್ರತಿಯೊಂದು ಕಂಪ್ಲೇಂಟ್ಸ್ ಬಂತು, ಪ್ರತಿಯೊಂದು ಫಂಕ್ಷನ್ಸ್ ಆಯ್ತು ಅಂದಾಗ ಸೊ ಇಮಿಡಿಯೇಟ್ ಆಗಿ ನನ್ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಎಷ್ಟೋ ಜನರು ಹೇಳ್ತಾರೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕಾಮನ್ ಆಗಿ ಸಾಕಷ್ಟು ಜನರಲ್ಲಿ ನಾವು ನೋಡ್ತೀವಿ. ಈಗ ಒಂದು ಸ್ಕಿನ್ ಕಂಪ್ಲೇಂಟ್ ಬಂತು, ಅಥವಾ ಅವರಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸ್ವಲ್ಪ ಕಡಿಮೆ ಆಗ್ತಿದೆ, ಅಥವಾ ವೇಟ್ ಗೇನ್ ಆಗ್ತಿದೆ, ಮುಟ್ಟಲ್ಲಿ ಇರ್ರೆಗ್ಯುಲರ್ ಆಗ್ತಿದೆ, ಅಥವಾ ಇನ್ಫರ್ಟಿಲಿಟಿ ಆಗಿರ್ಬೋದು. ಸೊ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬ್ಲೇಮ್ ಮಾಡೋದೇ ಹಾರ್ಮೋನ್ಸ್. ಸೊ ಡೆಫಿನೆಟ್ಲಿ ಹೌದು, ಬಿಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿರುತ್ತೆ ದೇಹದಲ್ಲಿ ಪ್ರತಿಯೊಂದು ಫಂಕ್ಷನ್ಸ್ ನ ಮೇಂಟೈನ್ ಮಾಡ್ತಾ ಹೋಗೋದು. ಬಟ್ ಯಾವಾಗ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಐದರ್ ಅದು ಮೈನರ್ ಇಶ್ಯೂಸ್ ಆಗಿರ್ಬೋದು ಅಥವಾ ಮೇಜರ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸ್ಟ್ರಕ್ಚರಲ್ ಚೇಂಜಸ್ ಸ್ಟಾರ್ಟ್ ಆಗಿರೋದಾಗಿರ್ಬೋದು. ಸೊ ಈ ರೀತಿ ಇದ್ದಾಗ ದೈಹಿಕವಾಗಿ ಕೆಲವೊಬ್ರು ಕಂಪ್ಲೇಂಟ್ಸ್ ನ ತೋರಿಸ್ಕೊಳ್ತಾ ಹೋಗ್ತಾರೆ. ಸೊ ಕೆಲವೊಬ್ಬರಲ್ಲಿ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ, ಬಟ್ ಎಲ್ಲಾ ರೀತಿ ಕಂಪ್ಲೇಂಟ್ಸ್ ಸಹ ಇರುತ್ತೆ. ಸೊ ಇದನ್ನ ನಾವು ಕಾಮನ್ ಆಗಿ ನೋಡುವಂಥದ್ದು. ಸೊ ಅದೇ ರೀತಿ ಥೈರಾಯ್ಡ್ ಸಮಸ್ಯೆ ಕೂಡ, ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ತುಂಬಾ ಕಾಮನ್ ಆಗ್ತಿದೆ. ಸೊ ಮುಂಚೆಲ್ಲ ನಾವು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಅಥವಾ ಡಯಾಬಿಟಿಸ್ ಸಮಸ್ಯೆ ಆಗಿರ್ಬೋದು, ಸೊ ಫಸ್ಟ್ ಆ ಪದಗಳನ್ನ ಕೇಳಿದ ತಕ್ಷಣ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಶ್ರೀಮಂತರ ಕಾಯಿಲೆ ಅಥವಾ ಎಲ್ಲೋ ಇಬ್ರಲ್ಲಿ ಆಗಬಹುದು ಅಂತ. ಬಟ್ ಇವಾಗ ಎಷ್ಟು ಕಾಮನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ 10 ಫ್ಯಾಮಿಲೀಸ್ ಅಲ್ಲಿ ನಾವು ಸರ್ಚ್ ಮಾಡಿದ್ರೆ ಅಟ್ಲೀಸ್ಟ್ 5 ಮೆಂಬರ್ಸ್ ಅಲ್ಲಿ ಆದ್ರೂ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅಥವಾ 5 ಫ್ಯಾಮಿಲೀಸ್ ಅಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆನ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಸೊ ಎಷ್ಟೋ ಜನ ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ. ಸೊ ಈ ಥೈರಾಯ್ಡ್ ಏನಿರುತ್ತೆ ಇದು ಗ್ರಂಥಿ ಅಂತ ಹೇಳ್ತೀವಿ. ಸೊ ಈ ಥೈರಾಯ್ಡ್ ಗ್ರಂಥಿ ಮೂಲಕ ನಮ್ಗೆ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಥೈರಾಯ್ಡ್ ಗ್ರಂಥಿ ಕೂಡ ಜೀವಕೋಶಗಳಿಂದ ಫಾರ್ಮ್ ಆಗಿರುತ್ತೆ. ಸೊ ಐದರ್ ಫಾಲಿಕ್ಯುಲರ್ ಸೆಲ್ಸ್ ಆಗಿರ್ಬೋದು, ಪ್ಯಾರಾಫಾಲಿಕ್ಯುಲರ್ ಸೆಲ್ಸ್ ಆಗಿರ್ಬೋದು, ಫಾಲಿಕಲ್ಸ್ ಆಗಿರ್ಬೋದು. ಸೊ ಈ ರೀತಿ ಜೀವಕೋಶಗಳಿಂದ ಫಾರ್ಮ್ ಆಗಿರುತ್ತೆ. ಸೊ ಈ ಥೈರಾಯ್ಡ್ ಗ್ರಂಥಿ ಮೂಲಕ ನಮಗೆ T3, T4 ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ತರ ನಮಗೆ TSH ಅನ್ನೋ ಹಾರ್ಮೋನ್ಸ್ ಸಹ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಯೂಶಲಿ ಥೈರಾಯ್ಡ್ ಸಮಸ್ಯೆಯಿಂದ ಸಫರ್ ಆಗಿದ್ದವರಲ್ಲಿ ಈ 3 ಆಕ್ಸಿಸ್ ಅಂತ ಹೇಳ್ತೇವೆ. ಒಂದು ಹೈಪೋಥಲಾಮೋ, ಪಿಟ್ಯೂಟರಿ, ಥೈರಾಯ್ಡ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಆಕ್ಸಿಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಲ್ಲಿ ಥೈರಾಯ್ಡ್ ಸಮಸ್ಯೆ ಕಂಡುಬರೋದು ಸಹಜ. ಈಗ ಯೂಶಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೇಕು ಅಂದಾಗ ಸೊ ಫಿಸಿಯೋಲಾಜಿಕಲ್ ನಲ್ಲೂ ಆಗುತ್ತೆ ಅಥವಾ ಪ್ಯಾಥಾಲಜಿಕಲ್ ಚೇಂಜಸ್ ಅನ್ನೋದು ಇರುತ್ತೆ. ಸೊ ಫಿಸಿಯೋಲಾಜಿಕಲ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲಾ ಹೆಣ್ಮಕ್ಳು ಫೇಸ್ ಮಾಡುವಂಥದ್ದು. ಸೊ ಒಂದು ಪ್ಯುಬರ್ಟಿ ಫೇಸ್ ಅಲ್ಲಿ ಅಂದ್ರೆ ಮೆಚೂರ್ಡ್ ಆಗೋ ಟೈಮಲ್ಲೂ ಕೂಡ ಎಷ್ಟೋ ಜನರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ಎಷ್ಟೋ ಜನ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವಾಗ ಅವ್ರು ಮೆಚೂರ್ಡ್ ಆದ್ರು ಸೊ 1 year 2 year ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇರ್ಲಿಲ್ಲ, ಅದಾದ್ಮೇಲೆ ಸರಿ ಹೋಯ್ತು. ಕೆಲವೊಬ್ರಲ್ಲಿ ಮೆಚೂರ್ಡ್ ಆದಾಗಿಂದ ಸಹ ಅವ್ರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವುದು ಸಹಜ, ಬಿಕಾಸ್ ದೇಹ ತೂಕ ವೇರಿ ಆಗ್ತಾ ಇರುತ್ತೆ. ಸೊ ಬಾಡಿನಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಿರುತ್ತೆ. ಸೊ ಅದನ್ನ ಕಂಪನ್ಸೇಟ್ ಮಾಡಕ್ಕೆ ಹಾರ್ಮೋನ್ಸ್ ಅಲ್ಲೂ ಕೂಡ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣುತ್ತೆ, ಬಟ್ ಅದು ಡೆಲಿವರಿ ಆದ್ಮೇಲೆ ನಾರ್ಮಲ್ಸಿಗೆ ಬರುತ್ತೆ. ಬಟ್ ಕೆಲವೊಬ್ಬರಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಮುಟ್ಟು ಸ್ಟಾಪ್ ಆಗೋ ಟೈಮ್, ಮೆನೋಪಾಸಲ್ ಫೇಸ್ ಅಂತ ಹೇಳ್ತೀವಿ. ಸೊ ಐದರ್ ಪ್ರೀ ಮೆನೋಪಾಸಲ್ ಫೇಸ್ ಆಗಿರ್ಬೋದು ಅಥವಾ ಪೋಸ್ಟ್ ಮೆನೋಪಾಸಲ್ ಫೇಸ್ ಆಗಿರ್ಬೋದು. ಸೊ ಈ ಪರ್ಟಿಕ್ಯುಲರ್ ಫೇಸ್ ಅಲ್ಲಿ ಕೂಡ ಎಷ್ಟೋ ಜನರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಕ್ಕೆ ಅಥವಾ ಹಾರ್ಮೋನಲ್ ಡಿಪ್ಲೀಷನ್ ಆಗಿರ್ಬೋದು, ಅಥವಾ ಮೆನೋಪಾಸಲ್ ಫೇಸ್ ಇಂದನೇ ಅವ್ರಿಗೆ ಸಾಕಷ್ಟು ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಥೈರಾಯ್ಡ್ ಸಮಸ್ಯೆ ಕೂಡ ಹಾಗೆ ಇರುತ್ತೆ. ಸೊ ಕೆಲವೊಬ್ಬರಲ್ಲಿ ಪ್ಯೂಬರ್ಟಿ ಫೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಲ್ಲಿ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಲ್ಲಿ ಮೆನೋಪಾಸಲ್ ಫೇಸ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಲ್ಲೂ ಕಾಡುವಂಥದ್ದು ಏನಕ್ಕೆ ಥೈರಾಯ್ಡ್ ಸಮಸ್ಯೆ ಬರ್ತಿದೆ. ಸೊ ಇದನ್ನ ನಾವು ಆಟೋಇಮ್ಯೂನ್ ಡಿಸಾರ್ಡರ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ಬಾಡಿನಲ್ಲಿ ಏನು ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತಿರತ್ತೆ, ಸೊ ಅಗೇನ್ಸ್ಟ್ ಥೈರಾಯ್ಡ್ ಟಿಶ್ಯೂಸ್ ಅಲ್ಲೇ ಪ್ರೊಡ್ಯೂಸ್ ಆಗ್ತಾ ಹೋದಾಗ ಥೈರಾಯ್ಡ್ ಟಿಶ್ಯೂಸ್ ನ ಸಾಯಿಸ್ತಾ ಹೋಗುತ್ತೆ. ಸೊ ಇದನ್ನ ನಾವು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಕಾಸಸ್ ಅಂತ ಕನ್ಸಿಡರ್ ಮಾಡಿದಾಗ ಸೊ ಒಂದು ಫ್ಯಾಮಿಲಿಯಲ್ ಟೆಂಡೆನ್ಸಿನ ಫಸ್ಟ್ ನೋಡ್ಬೇಕಾಗುತ್ತೆ. ಡಾಕ್ಟರ್ ಕಾಲರ್ ಇದ್ದಾರೆ, ಮತ್ತಷ್ಟು ಮಾತನಾಡೋಣ. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ನಿಮ್ಗೆ? ಮಾತನಾಡಿ. ಹಲೋ,
ಹಲೋ ಹೇಳಿಮ್ಮ. ಮೇಡಮ್, ಸ್ವಲ್ಪ ನಮ್ಮ ಮನೆಯವ್ರಿಗಿದ್ದು ತಲೆ ಹಿಂದ್ಗಡೆ ಬ್ಯಾಕ್ ಪೇನ್ ಜಾಸ್ತಿ. ಓಕೆ. ಅದ್ರದ್ದು ನೋವಿಗೆ ಜ್ವರ ಬರ್ತಾ ಇದೆ 3 ದಿವಸದಿಂದ. ಓಕೆಮ್ಮ, ಎಷ್ಟು ವರ್ಷದಿಂದ ಇದೆ ಅವ್ರಿಗೆ? ಇಲ್ಲ, ಮೊನ್ನೆ ರೀಸೆಂಟಿಗೆ 1 ವಾರದಿಂದ ಹಂಗಾಗ್ತದೆ. 1 ವಾರದಿಂದ ಆಗಿದೆ. ಏನಾದ್ರು ರಕ್ತ ಪರೀಕ್ಷೆ ಅಥವಾ ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಿದಾರಾ? ಓಕೆಮ್ಮ, ಅವ್ರ ಏಜ್ ಎಷ್ಟು? ಅವ್ರದ್ದು 31. ಹೇಳಿ. 31. 31. ಸೊ ಏನಾದ್ರು ಇಂಜುರಿ ಏನಾದ್ರು ಆಗಿತ್ತಮ್ಮ? ಪೆಟ್ಟೇನಾದ್ರು ಬಿದ್ದಿತ್ತಾ? ಅಲ್ಲಿ ಮುಂಚೆ ಚಿಕ್ಕ ಹುಡುಗನೇನೋ ಕಡ್ಡಿ ಹೇಳಿ. ಕಡ್ಡಿ ಬಿದ್ದಿತ್ತಂತೆ. ಓಕೆಮ್ಮ. ಸಿ ಯೂಶಲಿ ಏನಾಗುತ್ತೆ, ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಓಲ್ಡ್ ಇಂಜುರಿ ಪೇನ್ಸ್ ಇರುತ್ತೆ. ಅಂದ್ರೆ ಒಂದ್ 10 ವರ್ಷ 20 ವರ್ಷ ಮುಂಚೆ ಏನಾದ್ರು ಪೆಟ್ಟಾಗಿದ್ರೆ ಸ್ವಲ್ಪ ಏಜ್ ಆಗ್ತಾ 30+ ಆಗ್ತಾ ಅವ್ರಿಗೆ ಪೇನ್ ಕಾಣಿಸ್ಕೊಳ್ಳುತ್ತೆ. ಅಥವಾ ಅವರಲ್ಲಿ ಮಸ್ಕ್ಯುಲರ್ ಸ್ಟ್ರೈನ್ ಆಗಿದೆ, ಅದನ್ನು ಕೂಡ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅವ್ರು ಏನ್ ಮಾಡ್ಬೋದು, ಹಾಟ್ ವಾಟರ್ ಬ್ಯಾಗ್ ನ ಇಟ್ಕೊಬಹುದು. ಸೊ ಎಲ್ಲಿ ಅವ್ರಿಗೆ ಪೇನ್ ಆಗ್ತಿದೆ, ಸೊ ಬಿಸಿನಿ ಶಾಖ ಕೊಡ್ತಾ ಹೋದಾಗ ಅವ್ರಿಗೆ ಸ್ವಲ್ಪ ಕಡಿಮೆ ಆಗ್ಬೋದು. ಅಥವಾ ಐಸ್ ಪ್ಯಾಕ್ ಕೂಡ ಇಟ್ಟು ನೋಡ್ಬೋದು. ಬೈ ಚಾನ್ಸ್ ಇನ್ನು 3-4 ಡೇಸ್ ಅಲ್ಲಿ ಅವ್ರಿಗೆ ಕಡಿಮೆ ಆಗ್ತಿಲ್ಲ ಅಂದಾಗ ಡೆಫಿನೆಟ್ಲಿ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಬಟ್ ಅದಕ್ಕಿಂತ ಮುಂಚೆ ಒಮ್ಮೆ ಎಕ್ಸ್ರೇ ಮಾಡಿಸೋದು ಮುಖ್ಯ. ಬಿಕಾಸ್ ಅಲ್ಲಿ ಏನಾದ್ರು ಇಂಜುರಿ ಆಗಿದೆ ನಮಗೆ ಗೊತ್ತಾಗುತ್ತೆ, ಅಥವಾ ಸ್ಪೇಸ್ ಅಲ್ಲಿ ಏನಾದ್ರು ಚಿಕ್ಕದಾಗಿದೆ ಗೊತ್ತಾಗುತ್ತೆ. ಬಿಕಾಸ್ 31 ಇಯರ್ಸ್ ಅಲ್ಲಿ ಸ್ಪಾಂಡಿಲೋಸಿಸ್ ಸಮಸ್ಯೆ ಕೂಡ ಅಷ್ಟೇ ಕಾಮನ್ ಆಗಿ ನೋಡ್ತಾ ಇದೀವಿ. ಒಮ್ಮೆ ಎಕ್ಸ್ರೇ ಮಾಡಿಸ್ಕೊಂಡು ರಿಪೋರ್ಟ್ಸ್ ಕೂಡ ತಗೊಂಡ್ಬರ್ಬೋದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕಾರಣಗಳು ಹೇಳ್ತಾ ಇದ್ದೀವಿ, ಯಾಕೆ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಇದ್ರ ಸಿಂಪ್ಟಮ್ಸ್ ನೋಡೋದಾದ್ರೆ, ಯಾಕಂದ್ರೆ ರೋಗ ಬಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂತ, ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ಸೊ ಈಗ ನಾವು 2 ಟೈಪ್ಸ್ ಆಫ್ ಪೇಷಂಟ್ಸ್ ನ ನೋಡ್ತೀವಿ. ಒಂದು ರಿಪೋರ್ಟ್ಸ್ ಅಲ್ಲೆಲ್ಲ ಹೈ ವ್ಯಾಲ್ಯೂಸ್ ತೋರಿಸ್ತಿರುತ್ತೆ, ಬಟ್ ಏನು ಲಕ್ಷಣಗಳೇ ಇರಲ್ಲ. ಬಟ್ ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಎಲ್ಲಾ ರೀತಿ ಲಕ್ಷಣಗಳಿರುತ್ತೆ, ಬಟ್ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ. ಸೊ ಅವಾಗ ಕೆಲವೊಂದು ಕನ್ಫರ್ಮೇಟಿವ್ ಟೆಸ್ಟ್ ಸಹ ಮಾಡಿಸಿದ್ರು ಕೂಡ ಅವರಲ್ಲಿ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಇವರಲ್ಲಿ ನಾವು ಟೆಂಡೆನ್ಸಿ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಈಗ ಜನರಲ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಿಂಪ್ಟಮ್ ಹೇಳೋದು, ಅಂದ್ರೆ ಸಾಕಷ್ಟು ಪೇಷಂಟ್ಸ್ ಹೇಳೋದು, ದಪ್ಪ ಆಗ್ತಿದೀನಿ, ವೇಟ್ ಗೇನ್ ಜಾಸ್ತಿ ಆಗ್ತಿದೆ, ಹೊಟ್ಟೆ ಹತ್ರ ಆಗಿರ್ಬೋದು, ಸೊಂಟದ ಹತ್ರ ಆಗಿರ್ಬೋದು, ಅಥವಾ ಭುಜದ ಹತ್ರ ಆಗಿರ್ಬೋದು, ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಅಥವಾ ಇನ್ ಸ್ಪ್ಯಾನ್ ಆಫ್ 6 ಮಂತ್ಸ್ 10 kgs ಜಾಸ್ತಿ ಆಗಿದೆ, ಅಥವಾ 5 kgs ಜಾಸ್ತಿ ಆಗಿದೆ. ಡಯಟ್ ಎಲ್ಲ ಮಾಡ್ತಾ ಹೋಗ್ತೀವಿ, ಬಟ್ ಆದ್ರೂ ಕೂಡ ವೇಟ್ ಗೇನ್ ಆಗ್ತಿದೆ. ಸೆಕೆಂಡ್ ಆಗಿ ಕಂಪ್ಲೇಂಟ್ ಮಾಡ್ತಾ ಹೋಗೋದು ಸ್ಕಿನ್ ಅನ್ಹೆಲ್ದಿ ಆಗಿರೋದು, ಅಥವಾ ಸ್ಕಿನ್ ಡ್ರೈನೆಸ್ ಆಗಕ್ ಸ್ಟಾರ್ಟ್ ಆಗೋದು, ಅಥವಾ ಸ್ಕಿನ್ ನಲ್ಲಿ ಪಿಗ್ಮೆಂಟೇಷನ್ಸ್ ಆಗಕ್ ಸ್ಟಾರ್ಟ್ ಆಗೋದು, ಅಥವಾ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಹೇರ್ ಫಾಲ್ ಆಗುವಂತದ್ದು. ಸೊ ಇತ್ತೀಚೆಗೆ ನಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಇನ್ ಸೆಟ್ ಆಫ್ ಪೇಷಂಟ್ಸ್ ಅಲ್ಲಿ ಮೂಡ್ ಸ್ವಿಂಗ್ಸ್ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಸೊ ಕೆಲವೊಬ್ರು ಹೇಳ್ತಾರೆ, ಮುಂಚೆ ನಂಗೆ ಇಷ್ಟು ಕೋಪ ಬರ್ತಾ ಇರ್ಲಿಲ್ಲ, ಇವಾಗ ಕೋಪ ಜಾಸ್ತಿ ಆಗ್ತಿದೆ, ಚಿಕ್ಕ ವಿಷಯಕ್ಕೂ ಇರಿಟೇಟ್ ಆಗಕ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ರೀತಿ ಎಷ್ಟೋ ಜನ ಪೇಷಂಟ್ಸ್ ಬೇರೆ ಬೇರೆ ತರ ಸಿಂಪ್ಟಮ್ಸ್ ನ ಹೇಳ್ಕೊಂತಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಬ್ರೇಕ್ ಆದ್ಮೇಲೆ. ಸೊ ವೀಕ್ಷಕರ ಜೊತೆಗೆ ಈ ಥೈರಾಯ್ಡ್ ಅಲ್ಲಿ ನಮ್ಮ ಫುಡ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಗೊಳ್ಳೋಣ ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ನ ನಂತರ ಲೈಫ್ ಲೈವ್ ನೇರ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರೆ. ಹೌದು. ಸೊ ಈಗ ಸಿಂಪ್ಟಮ್ಸ್ ಅಲ್ಲಿ ನೆಕ್ಸ್ಟ್ ತುಂಬಾ ಕಾಮನ್ ಆಗಿ ನೋಡೋದು ಸ್ಕಿನ್ ಅನ್ಹೆಲ್ದಿ ಆಗಿರೋದು. ಸೊ ಆಗಾಗ ಅವ್ರಿಗೆ ಪಿಗ್ಮೆಂಟೇಷನ್ಸ್ ಆಗ್ತಿರುತ್ತೆ. ಸೊ ಬಂಗ್ ತರ ಆಗ್ತಿದೆ ಫೇಸ್ ಅಲ್ಲಿ, ಅಥವಾ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳ ತರ ಆಗ್ತಿದೆ, ಕತ್ತೆಲ್ಲ ಕಪ್ಪ ಆಗ್ತಿದೆ, ಡಿಸ್ಕಲರೇಷನ್ ಜಾಸ್ತಿ ಆಗ್ತಿದೆ ಅಂತ. ಸೊ ಯೂಶಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ್ಲೂ ಸಹ ಸ್ಕಿನ್ ನಲ್ಲಿ ಪಿಗ್ಮೆಂಟೇಷನ್ ಆಗೋದಂತೂ ಸಹಜ. ಅಂಡ್ ಇದ್ರ ಜೊತೆಗೆ ಅಲೋಪೇಶಿಯಾ ಕೂಡ ಅಷ್ಟೇ ಕಾಮನ್ ಆಗಿ ನೋಡ್ತಾ ಇದೀವಿ. ಸೊ ಅವ್ರಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗೋದು, ಫ್ರಂಟ್ ಸೈಡ್ ಅಲ್ಲಿ ಹೇರ್ ಲಾಸ್ ಆಗಕ್ ಸ್ಟಾರ್ಟ್ ಆಗೋದು, ಅಥವಾ ವರ್ಟೆಕ್ಸ್ ರೀಜನ್ ಅಲ್ಲಿ ಅವ್ರಿಗೆ ಹೇರ್ ಲಾಸ್ ಆಗಕ್ ಸ್ಟಾರ್ಟ್ ಆಗೋದು. ಸೊ ಅಲೋಪೇಶಿಯಾ ಅಥವಾ ಹೇರ್ ಫಾಲ್ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ತುಂಬಾ ಕಾಮನ್ ಆಗಿ ನೋಡುವಂಥದ್ದು. ಬಟ್ ಮೇನ್ ಆಗಿ ಮಹಿಳೆಯರಲ್ಲಿ ನಾವು ನೋಡೋದು ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರ್ ಆಗ್ತಾ ಹೋಗೋದು. ಸೊ ಮುಟ್ಟಲ್ಲಿ ಏರುಪೇರು ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇತ್ತೀಚೆಗೆ ಅಥವಾ ಒಂದು 2-3 ಮಂತ್ಸ್ ಇಂದ, ಅಥವಾ ಒಂದು 6 ಮಂತ್ಸ್ ಇಂದ 8 ಮಂತ್ಸ್ ಇಂದ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಿಲ್ಲ. ಅಥವಾ ಈಗ ಕೆಲವೊಬ್ರು ಮಹಿಳೆಯರಲ್ಲಿ ಮೆನೋಪಾಸಲ್ ಫೇಸ್ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಿರುತ್ತೆ. ಎಷ್ಟೋ ಜನ ಗರ್ಭಕೋಶನು ಸಹ ರಿಮೂವ್ ಮಾಡಿಸ್ಕೊಳ್ತಾ ಹೋಗ್ತಾರೆ. ಎಷ್ಟೋ ಜನರಲ್ಲಿ ಗರ್ಭಕೋಶದಲ್ಲಿ ಗಡ್ಡೆಗಳು ಸಹ ಆಗ್ತಾ ಹೋಗುತ್ತೆ. ಅಂಡ್ ಎಷ್ಟೋ ಜನರಲ್ಲಿ ಪೀರಿಯಡ್ಸ್ ಸ್ಕಿಪ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ 2 ತಿಂಗಳಿಗೊಮ್ಮೆ 30 ದಿನಕ್ಕೊಮ್ಮೆ ಅವ್ರಿಗೆ ಪೀರಿಯಡ್ಸ್ ಆಗುವಂಥದ್ದು, ಅಥವಾ 60 ದಿನಕ್ಕೊಮ್ಮೆ ಪೀರಿಯಡ್ಸ್ ಆಗುವಂಥದ್ದು. ಮಾತ್ರೆ ತಗೊಂಡಾಗ್ಲೇ ಪೀರಿಯಡ್ಸ್ ಆಗುತ್ತೆ. ಸೊ ಇಲ್ಲಾಂದ್ರೆ ಪೀರಿಯಡ್ಸೇ ಆಗಲ್ಲ.
ಅಥವಾ ಎಷ್ಟೊಂದು ಜನರಲ್ಲಿ ಮಾತ್ರೆ ತಗೊಳ್ತಾ ಮಾತ್ರೆ ತಗೊಂಡ್ರು ಸಹ ಅವ್ರಿಗೆ ಪೀರಿಯಡ್ಸ್ ಆಗದೆ ಇರೋದು, ಅದ್ರ ಜೊತೆಗೆ ಅವ್ರಿಗೆ ವೇಟ್ ಗೇನ್ ಜಾಸ್ತಿ ಆಗ್ತಾ ಹೋಗೋದು, ಅಥವಾ ಅವ್ರಿಗೆ ಪೀರಿಯಡ್ಸ್ ಆದ್ರೂ ಬರೀ ಸ್ಪಾಟಿಂಗ್ ತರ ಆಗುವಂಥದ್ದು, ಅಥವಾ ತಿಂಗಳಲ್ಲಿ 2 ಸತಿ ಪೀರಿಯಡ್ಸ್ ಆಗುವಂಥದ್ದು, ಅಥವಾ ಒನ್ಸ್ ಪೀರಿಯಡ್ಸ್ ಆಯ್ತು ಅಂದಾಗ 10 to 15 ಡೇಸ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗುವಂಥದ್ದು. ಸೊ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ನಾವು ಪೀರಿಯಡ್ಸ್ ಅಲ್ಲಿ ವೇರಿಯೇಷನ್ಸ್ ನೋಡ್ತೀವಿ. ಸೊ ಈಗ ಹೈಪೋಥೈರಾಯ್ಡಿಸಮ್ ಅಲ್ಲೂ ಕೂಡ ಆಗಿರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಅಲ್ಲೂ ಕೂಡ ಆಗಿರ್ಬೋದು. ಬಿಕಾಸ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಾವು ಸ್ಲೋನೆಸ್ ನ ತುಂಬಾ ಕಾಮನ್ ಆಗಿ ನೋಡೋದು. ಸೊ ಈಗ ಹೈಪೋಥೈರಾಯ್ಡ್ ನ ನಾವು ಡಿಫೈನ್ ಮಾಡೋದೇ ಅಂಡರ್ ಆಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಗಿಂತ ಅವ್ರ ದೇಹದಲ್ಲಿ ಫಂಕ್ಷನಿಂಗ್ ಸ್ಲೋ ಆಗ್ತಾ ಹೋಗೋದು. ಸೊ ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಫಸ್ಟ್ ಮೆಟಬಾಲಿಸಮ್ ಅಲ್ಲೇ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಐದರ್ ಪ್ರೋಟೀನ್ ಮೆಟಬಾಲಿಸಮ್ ಆಗಿರ್ಬೋದು, ಫ್ಯಾಟ್ ಮೆಟಬಾಲಿಸಮ್ ಆಗಿರ್ಬೋದು, ಅವರಲ್ಲಿ ಜೀರ್ಣಕ್ರಿಯೆ ಆಗಿರ್ಬೋದು. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ಒನ್ಸ್ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಯ್ತು, ಹೈಪೋಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಯ್ತು, ಸೊ ಫಸ್ಟ್ ಹೇಳಿದ್ರೆ ಅವರಲ್ಲಿ ಜೀರ್ಣಕ್ರಿಯೆ ತುಂಬಾ ಕಡಿಮೆ ಅನಿಸ್ತಿದೆ, ಹಸಿವು ಅಷ್ಟು ಚೆನ್ನಾಗಿ ಆಗ್ತಿಲ್ಲ, ಡಲ್ನೆಸ್ ಜಾಸ್ತಿ ಇದೆ, ಡ್ರೌಸಿನೆಸ್ ಜಾಸ್ತಿ ಇದೆ, ಇಡೀ ದಿನ ಮಲಗಬೇಕು ಅಂತ ಅನ್ಸುತ್ತೆ, ಸೊ ಅಷ್ಟು ಆಕ್ಟಿವ್ನೆಸ್ ಇಲ್ಲ, ಕೆಲಸದ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸೊ ಬಾಡಿ ಜೀರ್ಣಕ್ರಿಯೆನೂ ಅಷ್ಟೇ ಸ್ಲೋ ಆಗ್ತಿದೆ ಅಂತ ಅನ್ಸುತ್ತೆ, ಸ್ಕಿನ್ ಎಲ್ಲ ಡ್ರೈನೆಸ್ ಆಗ್ತಿದೆ. ಬಿಕಾಸ್ ಈಗ ಹೈಪೋಥೈರಾಯ್ಡ್ ಇದ್ದಾಗ ಅವರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ತುಂಬಾ ಕಡಿಮೆ ಆಗುತ್ತೆ. ಸೊ ಅದರಿಂದ ವಾಟರ್ ಅಬ್ಸಾರ್ಪ್ಷನ್ ಏನಾಗಬೇಕು ದೇಹಕ್ಕೆ, ಈಗ ಅವ್ರು 3 ಲೀಟರ್ ನೀರು ಕುಡಿದ್ರು ಸಹ ಆ 3 ಲೀಟರ್ ನೀರು ದೇಹ ಯೂಟಿಲೈಸ್ ಮಾಡ್ಕೊಬೇಕು. ಸೊ ಅಲ್ಲಿ ಅವ್ರಿಗೆ ಅಬ್ಸಾರ್ಪ್ಷನ್ ಕಡಿಮೆ ಆದಾಗ ಸ್ಕಿನ್ ಅಲ್ಲಿ ಡ್ರೈನೆಸ್ ಆಗುವಂಥದ್ದು. ಸೊ ಕೆಲವೊಮ್ಮೆ ಏನಾಗುತ್ತೆ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಇನ್ನು ಎಕ್ಸ್ಟ್ರೀಮ್ಸ್ ಅಲ್ಲಿ ನಾವು ನೋಡಿದಾಗ ಗಂಟ್ಲೆಲ್ಲ ಡ್ರೈ ಆಗಕ್ ಸ್ಟಾರ್ಟ್ ಆಗುತ್ತೆ, ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂತ ಅನ್ಸೋದು, ಗಂಟ್ಲಲ್ಲಿ ಸ್ವೆಲ್ಲಿಂಗ್ ಆಗಕ್ ಸ್ಟಾರ್ಟ್ ಆಗೋದು. ಸೊ ಇವಾಗ ಮೈಲ್ಡ್ ಡೋಸೇಜ್ ಇಂದ ಸ್ಟಾರ್ಟ್ ಮಾಡಿದೆ, ಇವಾಗ ಹೈಯರ್ ಡೋಸೇಜ್ ಅಲ್ಲಿ ಇದ್ದೀನಿ, ಸೊ ಇನ್ನು ಆಗ್ತಾ ಇನ್ನು ಹೈಯರ್ ಡೋಸೇಜ್ ತಗೊಬೇಕಾ, ಅಥವಾ ಜಾಸ್ತಿ ಮಾತ್ರೆ ತಗೊಂಡ್ರು ಸಹ ಲಕ್ಷಣಗಳು ಹಾಗೆ ಇದೆ, ಅಥವಾ ಡೋಸೇಜಸ್ ಜಾಸ್ತಿ ತಗೊಂಡ್ರು ಸಹ TSH ಲೆವೆಲ್ಸ್ ಹಾಗೆ ಇದೆ, ಜಾಸ್ತಿನೇ ಇದೆ, ಕಡಿಮೆನೇ ಆಗ್ತಿಲ್ಲ. ಸೊ ಈ ರೀತಿ ಸಾಕಷ್ಟು ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಹೈಪೋಥೈರಾಯ್ಡ್ ಜೊತೆಗೆ ಡಯಾಬಿಟಿಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಶುಗರ್ ಲೆವೆಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಬ್ರಲ್ಲಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇದು ಕೂಡ ತುಂಬಾ ಕಾಮನ್ ಆಗಿ ನೋಡೋದು. ಬಿಕಾಸ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಮೇನ್ ಆಗಿ ಫಾಲಿಕಲ್ ಗ್ರೋತ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅದರಿಂದ ಅಂಡಾಶಯದಿಂದ ಏನ್ ಮೊಟ್ಟೆ ಉತ್ಪತ್ತಿ ಆಗ್ಬೇಕು, ಎಗ್ ಉತ್ಪತ್ತಿ ಆಗ್ಬೇಕು, ಸೊ ಅದು ಅಲ್ಲೇ ಸ್ಟಾಪ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಥವಾ ಒಂದ್ಸಗೆ ನಾವು ಪೀರಿಯಡ್ ಸ್ಕಿಪ್ ಆಗೋದು, ಅಥವಾ ಸ್ಕ್ಯಾಂಟಿ ಬ್ಲೀಡಿಂಗ್ ಆಗೋದು, ಎಂಡೋಮೆಟ್ರಿಯಲ್ ಥಿಕ್ನೆಸ್ ತುಂಬಾ ಕಡಿಮೆ ಆಗ್ತಾ ಹೋಗೋದು, ಗರ್ಭಚೀಲ ನಿಲ್ತಿಲ್ಲ ಅಂತ ಹೇಳ್ತಾರೆ. ಸೊ ಇದು ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಅಷ್ಟೇ ಕಾಮನ್ ಆಗಿ ನೋಡುವಂಥದ್ದು. ಸೆಕೆಂಡ್ ಆಗಿ ಹೈಪರ್ ಥೈರಾಯ್ಡ್. ಸೊ ಹೈಪರ್ ಥೈರಾಯ್ಡಿಸಮ್ ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ. ಸೊ ಈಗ ಹೈಪೋಥೈರಾಯ್ಡ್ ಪೇಷಂಟ್ಸ್ ಹೇಗೆ ಅಂಡರ್ ಆಕ್ಟಿವ್ ಇರ್ತಾರೆ, ಹೈಪರ್ ಥೈರಾಯ್ಡ್ ಪೇಷಂಟ್ಸ್ ಅವ್ರ ಬಾಡಿಲಿ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಸೊ ಅವರಲ್ಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಮೆಟಬಾಲಿಸಮ್ ತುಂಬಾ ಫಾಸ್ಟ್ ಆಗಿರುತ್ತೆ, ಅವರಲ್ಲಿ ಲೂಸ್ ಮೋಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮಸಲ್ ವೇಸ್ಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬೋನ್ಸ್ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬೋತ್ ಹೈಪೋಥೈರಾಯ್ಡ್ ಪೇಷಂಟ್ಸ್ ಆಗಿರ್ಬೋದು, ಹೈಪರ್ ಥೈರಾಯ್ಡ್ ಪೇಷಂಟ್ಸ್ ಆಗಿರ್ಬೋದು. ಸೊ ಇವರಲ್ಲಿ ಕ್ಯಾಲ್ಸಿಯಂ ಲೆವೆಲ್ಸ್ ಡೌನ್ ಆಗೋದನ್ನ ನಾವು ನೋಡ್ತೀವಿ. ಎಷ್ಟೋ ಜನ ಕ್ಯಾಲ್ಸಿಯಂ ಮಾತ್ರೆ ತಗೊಂತಾರೆ, ಸಪ್ಲಿಮೆಂಟ್ಸ್ ತಗೊಳ್ತಾ ಹೋಗ್ತಾರೆ, ಬಟ್ ಆದ್ರೂ ಕೂಡ ಅವ್ರಿಗೆ ಬೆನ್ನಿನ ಮೂಳೆ ನೋವು ಬರ್ತಾ ಹೋಗೋದು, ಲೋ ಬ್ಯಾಕ್ ಹತ್ರ ಪೇನ್ ಬರೋದು, ಸೊಂಟದ ಹತ್ರ ನೋವು ಬರೋದು. ಬಿಕಾಸ್ ಹೌಸ್ ವೈಫ್ ಅಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೌಸ್ ವೈಫ್ ಕಂಪ್ಲೇಂಟ್ ಮಾಡೋದು ಜಾಯಿಂಟ್ ಕಂಪ್ಲೇಂಟ್ಸ್, ಅಥವಾ ಬಾಡಿ ಏಕ್ ಬರ್ತಿದೆ, ಅಥವಾ ಆರ್ಥ್ರೈಟಿಸ್ ಆಗ್ತಿದೆ, ಅಥವಾ ಅರ್ಲಿ ಏಜ್ಗೆ ಮೂಳೆ ಸವಿಯಕ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ರೀತಿ ನಾವು ಥೈರಾಯ್ಡ್ ಸಮಸ್ಯೆಯಿಂದ ಸಫರ್ ಆಗಿದ್ದವರಲ್ಲಿ ನಾವು ನೋಡ್ತಾ ಇದೀವಿ. ಸೊ ಮುಂಚೆನ ಏನಾಗ್ತಿತ್ತು, ಥೈರಾಯ್ಡ್ ಸಮಸ್ಯೆ ಆಲ್ಮೋಸ್ಟ್ 35+ ಅಥವಾ 40+ ಅಲ್ಲಿ ನಾವು ನೋಡ್ತಿದ್ವಿ. ಬಟ್ ಇವಾಗಿರೋ ಲೈಫ್ ಸ್ಟೈಲ್ ಅಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗ್ತಿದೆ. ಸೊ ಚಿಕ್ಕ ಮಕ್ಕಳಲ್ಲಿ ಗಾಯ್ಟರ್ ಆಗುವಂಥದ್ದು, ಅಥವಾ ಕ್ರೆಟಿನಿಸಮ್ ಆಗುವಂಥದ್ದು, ಇನ್ಫಾಂಟೈಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಚಿಕ್ಕ ಮಕ್ಕಳಲ್ಲಿ ಡೆವಲಪ್ಮೆಂಟ್ ತುಂಬಾ ಕಡಿಮೆ ಆಗುವಂಥದ್ದು. ಸೊ ಡಿಲೇಡ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಕತ್ ನಿಲ್ಲೋದು ಡಿಲೇ ಆಗ್ತಾ ಹೋಗೋದು, ನಡೆಯಕ್ ಕಲಿಯೋದು ಡಿಲೇ ಆಗ್ತಾ ಹೋಗೋದು, ಮಾತಾಡೋದು ಡಿಲೇ ಆಗ್ತಾ ಹೋಗೋದು, ಬೇರೆ ತರ ಮಕ್ಳು ತರ ನಾರ್ಮಲ್ ಆಗಿಲ್ಲ, ಡಲ್ ಆಗಿರುತ್ತೆ. ಸೊ ಯಾವಾಗ್ಲೂ ನಿದ್ದೆ ಅಂತ ಇರುತ್ತೆ. ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಆಗ್ತಾ ಹೋಗೋದು, ಮಗು ತುಂಬಾ ದಪ್ಪ ಆಗ್ತಾ ಹೋಗೋದು, ಸೊ ಮೆಂಟಲ್ ರಿಟಾರ್ಡೇಷನ್ ಆಗ್ತಾ ಹೋಗೋದು. ಸೊ ಈ ರೀತಿ ಸಮಸ್ಯೆ ನಾವು ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ನಾವು ನೋಡುವಂತದ್ದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ನಮಸ್ತೆ. ಹೆಸರು ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕಂಪ್ಲೀಟ್ ಮಾತಾ ಇದ್ದೀವಿ. ಓಕೆ, ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ನಿಮ್ಗೆ, ಮಾತನಾಡಿ. ಹಲೋ ಹಲೋ ಮೇಡಮ್, ನಾನು ಮುಟ್ಟಾದಾಗೆಲ್ಲ ಫುಲ್ ಹೊಟ್ಟೆ ನೋವು ಬರುತ್ತೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಹಿಂಗ ಆಗ್ತಿದ್ಯಮ್ಮ? ಒಂದು 6 ತಿಂಗಳಿಂದ ಆಗ್ತಾ ಇದೆ ಮೇಡಮ್. 6 ತಿಂಗಳಿಂದ. ನಿಮ್ ಏಜ್ ಎಷ್ಟು? ಕರೆಕ್ಟ್ ಆಗಿ ಆಗ್ತಾ ಇದ್ದಾನೆ ಮೇಡಮ್, ಆದ್ರೆ ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಇದೆ. ಓಕೆ ಅಮ್ಮ, ಏಜ್ ಎಷ್ಟು ಇವಾಗ?
29. ಓಕೆಮ್ಮ. ಯೂಶಲಿ ಏನಾಗುತ್ತೆ, ಹೆಣ್ಮಕ್ಳಲ್ಲಿ ಡಿಸ್ಮೆನೋರಿ ಅಂತ ಹೇಳ್ತೀವಿ, ಅಂದ್ರೆ ಮುಟ್ಟಿನ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ಇದ್ದಾಗ ಬರೀ 2 ಪಾಸಿಬಿಲಿಟೀಸ್ ಇರುತ್ತಮ್ಮ. ಒಂದು, ಪೆಲ್ವಿಕ್ ಮಸಲ್ಸ್ ತುಂಬಾ ವೀಕ್ ಆಗಿದ್ರೆ, ಅಂದ್ರೆ ಯಾವುದೇ ರೀತಿಯ ದೈಹಿಕ ಚಟುವಟಿಕೆ ಇಲ್ಲ ಅಂದಾಗ ನಮ್ಮ ಪೆಲ್ವಿಕ್ ಮಸಲ್ಸ್ ಏನಿರುತ್ತೆ, ಸೊ ಆ ಮಸಲ್ಸ್ ವೀಕ್ ಆದಾಗ ನಿಮಗೆ ಪೇನ್ ಕಾಣಿಸ್ಕೊಳ್ಳುವಂಥದ್ದು. ಅಥವಾ ನಿಮ್ಮಲ್ಲಿ ರಕ್ತ ಕಡಿಮೆ ಇತ್ತು ಅಥವಾ ಅನಿಮಿಕ್ ಇತ್ತು ಅಂದ್ರೂ ಸಹ ನಿಮ್ಗೆ ಈ ಸಮಸ್ಯೆ ಕಂಡು ಬರುವಂಥದ್ದು. ಅಥವಾ ಐರನ್ ಡಿಫಿಷಿಯನ್ಸಿ ಇತ್ತು, ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಇತ್ತು ಅಂದ್ರೂ ಕೂಡ ಡಿಸ್ಮೆನೋರಿಯಾ ತುಂಬಾ ಕಾಮನ್ ಆಗುತ್ತಮ್ಮ. ಸೊ ನೀವೇನ್ ಮಾಡಿ 1 ತಿಂಗಳು ಕರೆಕ್ಟ್ ಆಗಿ ಅಬ್ಡಮನ್ ಎಕ್ಸರ್ಸೈಸ್ ಮಾಡ್ತಾ ಹೋಗಿ, ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಕ್ ಸ್ಟಾರ್ಟ್ ಮಾಡಿ, ಸೊಪ್ಪು ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ದೈಹಿಕ ಚಟುವಟಿಕೆ ಇರಲಿ. ಸೊ ಕರೆಕ್ಟ್ ಆಗಿ ಫಾಲೋ ಮಾಡಿ 1 ಮಂತ್ ಆದ್ಮೇಲೂ ಸಹ ನಿಮ್ಗೆ ಇದೇ ರೀತಿ ಸಮಸ್ಯೆ ಕಂಡು ಬರ್ತಿದೆ ಅಂದಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ವೀಕ್ಷಕರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ. ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗ ನೋಡೋದಾದ್ರೆ ಈ ಒಂದು ಥೈರಾಯ್ಡ್ಗೆ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ಫುಡ್ ಸ್ಟೈಲ್ ಕೂಡ ಚೇಂಜ್ ಆಗ್ಬೇಕು, ಯಾವ ರೀತಿ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಅಂದ್ರೆ ಒಂದು, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಕಾಯಿಲೆ ಇರ್ಲಿ ಅಥವಾ ಬಿಡ್ಲಿ, ಬಟ್ ಈಗ ಥೈರಾಯ್ಡ್ ಸಮಸ್ಯೆ ಇತ್ತು ಅಥವಾ PCOD ಇತ್ತು, ಡಯಾಬಿಟಿಸ್ ಇತ್ತು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಸೊ ರೆಗ್ಯುಲರ್ ಎಕ್ಸರ್ಸೈಸ್ ಇಸ್ ಅ ಮಸ್ಟ್. ಸೊ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಇಂದ 1 ಅವರ್ ನಿಮ್ಗೆ ಅಂತ ನೀವು ಟೈಮ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ, ಸೊ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ದೈಹಿಕವಾಗಿ ತುಂಬಾ ಆಕ್ಟಿವ್ ಆಗಕ್ ಸ್ಟಾರ್ಟ್ ಆಗ್ತೀರಾ, ಮಾನಸಿಕವಾಗಿ ಕೂಡ ಅಷ್ಟೇ ರಿಫ್ರೆಶ್ಮೆಂಟ್ ಇರುತ್ತೆ. ಬಿಕಾಸ್ ಈಗ ಎಷ್ಟೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ಫಸ್ಟ್ ಕಾಸ್ ನೋಡಿದ್ರೆ ನಾವು ಮಾನಸಿಕ ಒತ್ತಡ. ಸೊ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇತ್ತು, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಎಲ್ಲರಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಅಕಸ್ಮಾತ್ ಇಂಡಿವಿಜುವಲ್ ತುಂಬಾ ಸೆನ್ಸಿಟಿವ್ ಇದ್ರು ಅಂದಾಗ, ಸೊ ಅವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇಗ ಆಗುವಂಥದ್ದು, ಅಥವಾ ಅವರಲ್ಲಿ ತುಂಬಾ ಸ್ಟ್ರೆಸ್ ಲೆವೆಲ್ ಇತ್ತು ಅಥವಾ ತುಂಬಾ ಸೆನ್ಸಿಟಿವಿಟಿ ಜಾಸ್ತಿ ಇತ್ತು, ಫ್ಯಾಮಿಲಿ ಟೆಂಡೆನ್ಸಿ ಇತ್ತು ಅಂದಾಗ ಅವರಲ್ಲಿ ಬೇಗ ಆಗುವಂಥದ್ದು. ಸೊ ಅದರಿಂದ ದೈಹಿಕ ಚಟುವಟಿಕೆ ಇತ್ತು, ಸೊ ಐದರ್ ಡ್ಯಾನ್ಸಿಂಗ್ ಆಗಿರ್ಬೋದು, ಜಿಮ್ಮಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಸೊ ಯಾವುದೇ ರೀತಿಯ ನೀವು ದೈಹಿಕ ಚಟುವಟಿಕೆ ಮಾಡ್ಕೊಳ್ಳೋದ್ರಿಂದ ಸೊ ಮಾನಸಿಕವಾಗಿ ಕೂಡ ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಅಷ್ಟೇ ಖುಷಿಯಾಗಿರಕ್ ಪ್ರಯತ್ನ ಪಡ್ತಾ ಹೋಗ್ತಾರೆ. ಸೆಕೆಂಡ್ ಆಗಿ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಆದಷ್ಟು ಫ್ಯಾಟಿ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಎಲ್ಲಾ ರೀತಿಯ ಹಣ್ಣು ತರಕಾರಿಗಳನ್ನೆಲ್ಲ ತಿನ್ಬಹುದು. ಬಿಕಾಸ್ ಎಷ್ಟೋ ಜನರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಉಳಿಯೋದು ತುಂಬಾ ತಿಂದ ತಕ್ಷಣ ದಪ್ಪ ಆಗ್ತೀವಿ ಅಂತ. ಸೊ ಡೆಫಿನೆಟ್ಲಿ ಆ ರೀತಿ ಇರಲ್ಲ. ಬಿಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ನೀವು ಕಡಿಮೆ ತಿಂದ್ರೂ ಸಹ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಮೇನ್ ಆಗಿ ಅಲ್ಲಿ ಮೆಟಬಾಲಿಸಮ್ ಅಲ್ಲಿ ಇಂಪೇರ್ಮೆಂಟ್ ಆಗ್ತಾ ಹೋಗುತ್ತೆ, ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ರೆಗ್ಯುಲರ್ ಆಗಿ ಫುಡ್ ಇಂಟೇಕ್ ಮಾಡ್ಬೇಕಾಗುತ್ತೆ, ಕರೆಕ್ಟ್ ಟೈಮಿಗೆ ಊಟ ಮಾಡೋದಿರುತ್ತೆ. ಅದ್ರ ಜೊತೆಗೆ ಆದಷ್ಟು ಹಣ್ಣು ತರಕಾರಿಗಳನ್ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಾ ರೀತಿಯ ಹಣ್ಣು ತರಕಾರಿಗಳು, ಐರನ್ ರಿಚ್ ಫುಡ್ ನ ಜಾಸ್ತಿ ತಗೊಬೇಕಾಗುತ್ತೆ. ಸ್ಪೆಷಲಿ ಹೈಪೋಥೈರಾಯ್ಡ್ ಪೇಷಂಟ್ಸ್ ಆಗಿರ್ಬೋದು, PCOD ಪೇಷಂಟ್ಸ್ ಆಗಿರ್ಬೋದು. ಬಿಕಾಸ್ ಸಾಕಷ್ಟು ಜನರಲ್ಲಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾನ ಕಾಮನ್ ಆಗಿ ನೋಡ್ತಾ ಇದೀವಿ. ವೈಟಮಿನ್ B12 ಕಡಿಮೆ ಆಗ್ತಿದೆ. ಸೊ ಇದರಿಂದ ಅವರು ಚೆನ್ನಾಗಿ ಐರನ್ ಅಂಶ ಊಟ ತಗೊಳ್ತಾ ಹೋದಾಗ, ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ತಿಂತಾ ಹೋದಾಗ ಹೇರ್ ರೀಗ್ರೋತ್ ಆಗೋ ಚಾನ್ಸಸ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಅದ್ರ ಜೊತೆಗೆ ಹೇರ್ ಗ್ರೋತ್ ಚೆನ್ನಾಗುತ್ತೆ, ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಆದಷ್ಟು ಹೆಲ್ದಿ ಫುಡ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅಂಡ್ ಇದ್ರ ಜೊತೆಗೆ ಸ್ಲೀಪ್ ಪ್ಯಾಟರ್ನ್ ತುಂಬಾನೇ ಇಂಪಾರ್ಟೆಂಟ್. ಮಿನಿಮಮ್ ಅಂದ್ರೆ 6 to 8 hours ಆಫ್ ಸ್ಲೀಪ್ ಮಾಡ್ಲೇಬೇಕಾಗುತ್ತೆ. ಸೊ ಈಗ ಎಷ್ಟೊಂದು ಜನರಲ್ಲಿ ಶಿಫ್ಟ್ ವೈಸ್ ವರ್ಕ್ ಇರುತ್ತೆ, ನೈಟ್ ಶಿಫ್ಟ್ ಅಂತ ಇರುತ್ತೆ, ಅರ್ಲಿ ಮಾರ್ನಿಂಗ್ ಶಿಫ್ಟ್ ಅಂತ ಇರುತ್ತೆ. ಸೊ ಅವರಲ್ಲಿ ಡಯಾನಲ್ ವೇರಿಯೇಷನ್ಸ್ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಸೊ ಅದರಿಂದ ಆದಷ್ಟು 6 to 8 hours ಆಫ್ ಸ್ಲೀಪ್ ಯೂಸ್ ಮಾಡೋದ್ರಿಂದ ಅವರಲ್ಲೂ ಕೂಡ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನೈಟ್ ಹೊತ್ತು ಮಲ್ಕೊಂಡಾಗ ಏನ್ ನಾವು ಮಲ್ಕೊಂಡಿರ್ತೀವಿ, ಸೊ ಆ ಫೇಸ್ ಅಲ್ಲೂ ಕೂಡ ಕೆಲವೊಂದು ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೆಲ್ಸ್ ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇದ್ದಾಗ. ಸೊ ಅದರಿಂದ ನಿದ್ದೆ, ಸ್ಲೀಪ್ ಪ್ಯಾಟರ್ನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಿಟಲ್ ಆಫ್ ಮ್ಯಾನೇಜ್ಮೆಂಟ್ ಮಾಡೋದಿರುತ್ತೆ. ಅಂಡ್ ಜೊತೆಗೆ ಹೈಪೋಥೈರಾಯ್ಡ್ ಪೇಷಂಟ್ಸ್ ಮೇನ್ ಆಗಿ ಆದಷ್ಟು ಹೂಕೋಸು, ಎಲೆಕೋಸನ್ನ ಅವಾಯ್ಡ್ ಮಾಡಕ್ ಹೇಳಿರ್ತೀವಿ. ಬಿಕಾಸ್ ಅದರಿಂದ ಕೂಡ TSH ಲೆವೆಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಬೈ ಚಾನ್ಸ್ ಏನಾದ್ರು ಫುಡ್ ಅಲರ್ಜಿ ಇತ್ತು, ಬಿಕಾಸ್ ಕೆಲವೊಬ್ಬರಲ್ಲಿ ಮೊಸರು ಆಗಲ್ಲ, ಕೆಲವೊಬ್ಬರಲ್ಲಿ ಎಣ್ಣೆ ಪದಾರ್ಥ ತಗೊಂಡ್ರೆ ಆಗಲ್ಲ, ಕೆಲವೊಬ್ಬರಲ್ಲಿ ಕೆಲವೊಂದು ಹಣ್ಣುಗಳಲ್ಲಿ ಅಲರ್ಜಿ ಆಗ್ತಾ ಹೋಗುತ್ತೆ.
ಸೊ ಈ ರೀತಿ ಏನಾದ್ರು ಅಲರ್ಜಿಕ್ ಇಶ್ಯೂಸ್ ಇತ್ತು ಅಂದಾಗ ಆದಷ್ಟು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಾ ಹೋಗಿ. ಬೈ ಚಾನ್ಸ್ ನಿಮ್ಗೆ ಸ್ಕಿನ್ ನಲ್ಲಿ ಪಿಗ್ಮೆಂಟೇಷನ್ಸ್ ಆಗಿದೆ, ಡಿಸ್ಕಲರೇಷನ್ ಆಗಿದೆ ಅಥವಾ ಬಂಕ್ ತರ ನಿಮ್ಗೆ ಏನಾದ್ರು ಆಗಿದೆ ಅಂದ್ರೆ ಆಯಿಂಟ್ಮೆಂಟ್ಸ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಕಾಯಿಲೆನ ನಾವು ರೂಟ್ ಕಾಸ್ ಇಂದಾನೆ ಕರೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಯಾವಾಗ ರಕ್ತ ಶುದ್ಧಿ ಇರುತ್ತೆ, ರಕ್ತದಲ್ಲಿ ಎಲ್ಲ ಬ್ಯಾಲೆನ್ಸ್ ಚೆನ್ನಾಗಿ ಆಗ್ತಿರುತ್ತೆ ಅಂದಾಗ ಸೊ ಆಟೋಮೆಟಿಕ್ ಆಗಿ ಸ್ಕಿನ್ ಕೂಡ ಅಷ್ಟೇ ಹೆಲ್ದಿ ಇರುತ್ತೆ. ವಾಟರ್ ಇಂಟೇಕ್ ಕೂಡ ಗಮನ ಕೊಡಬೇಕಾಗುತ್ತೆ. ಬಿಕಾಸ್ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಡಿಹೈಡ್ರೇಷನ್ ತುಂಬಾ ಕಾಮನ್. 3 to 4 liters ಆಫ್ ವಾಟರ್ ಕೂಡ ಸಾಲಲ್ಲ. ಸೊ ಆದಷ್ಟು ವಾಟರ್ ಇಂಟೇಕ್ ಚೆನ್ನಾಗಿ ತಗೊಬೇಕಾಗತ್ತೆ. ವಾಟರ್ ಕಂಟೈನಿಂಗ್ ಫ್ರೂಟ್ಸ್ ಚೆನ್ನಾಗಿ ತಗೊಬೇಕಾಗತ್ತೆ. ಸೊ ಈ ರೀತಿ ಎಲ್ಲಾನು ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಆಗ್ಬೋದು. ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ವಿಷಯಕ್ಕೆ ಬರೋದಾದ್ರೆ ಅಂದ್ರೆ ತುಂಬಾ ಜನ ಹೇಳ್ತಾರೆ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಅಂತ. ನಮ್ಮ ವೈದ್ಯಶಾಲೆನಲ್ಲಿ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ? ಸೊ ಈಗ ನಮ್ಮ ವೈದ್ಯಶಾಲೆಯಲ್ಲಿ ನಾವು ಆಲ್ಮೋಸ್ಟ್ ಎಲ್ಲಾ ತರ ಪೇಷಂಟ್ಸ್ ನಾವು ನೋಡ್ತಾ ಇದೀವಿ. ಸೊ ಐದರ್ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗಿರೋರು ಆಗಿರ್ಬೋದು, ಅಥವಾ ಅವ್ರಿಗೆ ಗಾಯ್ಟರ್ ಆಗಿದೆ ಆಪರೇಷನ್ ಬೇಡ ಅಂತವ್ರು ಆಗಿರಬಹುದು, ಅಥವಾ ಅವರಲ್ಲಿ ಮುಂಚೆ ತುಂಬಾ ವರ್ಷದಿಂದ ಮೆಡಿಸಿನ್ಸ್ ತಗೊಂತಿದ್ದಾರೆ ಬಟ್ ಆದ್ರೂ ಅವ್ರಿಗೆ ಥೈರಾಯ್ಡ್ ಲೆವೆಲ್ಸ್ ಅಲ್ಲಿ ಕಡಿಮೆ ಆಗ್ತಿಲ್ಲ ಅಂತ ಆಗಿರಬಹುದು, ಅಥವಾ ಡೋಸೇಜಸ್ ಜಾಸ್ತಿ ತಗೊಂತಾ ಇದೀವಿ ಡೋಸೇಜಸ್ ನ ಕಡಿಮೆ ಮಾಡೋ ಸಲುವಾಗಿ ಕೂಡ ಆಗಿರಬಹುದು. ಸೊ ಈ ರೀತಿ ಇದ್ದಾಗ ಫಸ್ಟ್ ನಾವಿಲ್ಲಿ ಅಪ್ರೋಚ್ ಮಾಡೋದು ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಹೇಳ್ತೀವಿ. ಸೊ ಮೇನ್ ಆಗಿ ಕೊಡೋ ಮೆಡಿಕೇಶನ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಒನ್ಸ್ ಥೈರಾಯ್ಡ್ ಗ್ರಂಥಿ ಮೂಲಕ ನಮಗೆ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ರಿಲೀಸ್ ಆಗಕ್ಕೆ ಹೆಲ್ಪ್ ಆದಾಗ ಅದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ ಸಹ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ ಮಾತ್ರೆಗಳನ್ನ ತಗೊಂಡ್ರು ಸಹ ಗಂಟ್ಲಲ್ಲಿ ಸ್ವೆಲ್ಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರು ಆಪರೇಷನ್ ಸಹ ಮಾಡಿಸ್ಕೊಳ್ತಾರೆ, ಬಟ್ ಆಪರೇಷನ್ ಮಾಡಿಸ್ಕೊಂಡು ಆದ್ಮೇಲೂ ಸಹ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳೋದಿರುತ್ತೆ. ಸೊ ಈಗ ನಮ್ಮ ವೈದ್ಯಶಾಲೆಯಲ್ಲಿ ನಾವು ಫಸ್ಟ್ ರೂಟ್ ಕಾಸ್ ಮೇಲೆ ಅಪ್ರೋಚ್ ಮಾಡೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಹೆಲ್ಪ್ ಆಗುತ್ತೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೂಡ ಇರುತ್ತೆ. ಅಂದ್ರೆ ಈಗ ಪೀರಿಯಡ್ಸ್ ಆಟೋಮೆಟಿಕ್ ಆಗಿ ರೆಗ್ಯುಲರ್ ಆಗ್ತಾ ಹೋಗೋದು, PCOD ಸಮಸ್ಯೆ ಇತ್ತು ಅಂದಾಗ ಸಿಸ್ಟ್ ಕರಗ್ತಾ ಹೋಗೋದು, ಇನ್ಫರ್ಟಿಲಿಟಿ ಇತ್ತು ಅಂದಾಗ ಕನ್ಸೀವ್ ಆಗೋ ಚಾನ್ಸಸ್ ಹೆಚ್ಚಿರುವಂತದ್ದು, ಅಥವಾ ಗಂಟುಗಳಾಗಿದೆ ಅಂದ ತಕ್ಷಣ ಗಂಟುಗಳನ್ನ ಕರಗಿಸ್ತಾ ಹೋಗೋದು, ಜಾಯಿಂಟ್ ಕಂಪ್ಲೇಂಟ್ಸ್ ಬಂದಿದೆ ಮೂಳೆ ಸವಿತಿದೆ ಅಂದಾಗ ಅದಿನ್ನೂ ಫರ್ದರ್ ಸವಿದರಂಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಸಿಂಪ್ಟಮ್ಯಾಟಿಕ್ ರಿಲೀಫ್ ಅನ್ನು ಕೊಡುವಂಥದ್ದು. ಸೊ ಈ ರೀತಿ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಹೋದಾಗ ಅವ್ರು ಏನ್ ಮಾತ್ರೆಗಳನ್ನ ತಗೊಂತಿದ್ದಾರೆ ಸೊ ಅದನ್ನ ಮಿನಿಮಲ್ ಡೋಸೇಜ್ ವರ್ಗೂ ನಾವು ಟೇಪರ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಈಗ ಅವ್ರ ಬಾಡಿಲಿ ರೆಸ್ಪಾಂಡ್ ನೋಡ್ಕೊಂಡು ಎಷ್ಟೋ ಜನರಲ್ಲಿ ನಾವು ಮೆಡಿಸಿನ್ ಸಹ ಸ್ಟಾಪ್ ಮಾಡ್ಬೋದು. ಸೊ ಹಾಗಂತ ಎಲ್ಲರಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಇದ್ದವರು ಲೈಫ್ ಲಾಂಗ್ ತಗೋಬೇಕು ಅಂತ ಇಲ್ಲ. ಎಷ್ಟೋ ಜನ ಪೇಷಂಟ್ಸ್ ಮೆಡಿಸಿನ್ ಇಲ್ಲದೆ ಕೂಡ ಅವ್ರ ಲೆವೆಲ್ಸ್ ಎಲ್ಲ ಮೇಂಟೈನ್ ಆಗಿ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಲ್ಲೂ ಕೂಡ ಇದ್ದಾರೆ. ಸೊ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಆದಷ್ಟು ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡೋ ಜೊತೆಗೆ ಇರೋ ಲಕ್ಷಣಗಳು ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜೊತೆಗೆ ಈಗ ಥೈರಾಯ್ಡ್ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅಂತ? ಆಲ್ಮೋಸ್ಟ್ ಅವರು ಚಿಕಿತ್ಸೆ ಕೂಡ ಪಡೆದುಕೊಂಡಿರ್ತಾರೆ, ಹೊರಗೆ ಬರೋಕಾಗಿರಲ್ಲ ಅವರಿಗೆ. ಹೌದು, ಬಿಕಾಸ್ ಎಷ್ಟೋ ಜನ ಥೈರಾಯ್ಡ್ ಪೇಷಂಟ್ಸ್ ಆಗಿರ್ಬೋದು, PCOD ಪೇಷಂಟ್ಸ್ ಆಗಿರ್ಬೋದು. ಸೊ ಫಸ್ಟ್ ಅವ್ರ ಲೈಫಲ್ಲಿ ಯೋಚನೆ ಮಾಡೋ ಅಥವಾ ಫಸ್ಟ್ ಅವ್ರ ಥಾಟ್ ಬರೋದೆ ಇದು ಲೈಫ್ ಲಾಂಗ್ ಇರುತ್ತೆ, ನನಗೆ ಕಡಿಮೆನೇ ಆಗಲ್ಲ, ಸಿಂಪ್ಟಮ್ಸ್ ಕಡಿಮೆನೇ ಆಗಲ್ಲ. ಎಷ್ಟೊಂದು ಜನ ಹೇಳ್ತಾರೆ 30 ವರ್ಷದಿಂದ ನಾನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂತಾನೆ ಇದ್ದೀನಿ, ನಂಗೇನು ರಿಸಲ್ಟ್ ಸಿಕ್ಕಿಲ್ಲ, ಸೊ ಅದಕ್ಕೆ ನಾನು ಬಿಟ್ಟಿದ್ದೀನಿ. ಅಥವಾ ಕೆಲವೊಬ್ರು ಪೇಷಂಟ್ಸ್ ನನಗೆ ಮೆಡಿಸಿನ್ಸ್ ತಗೊಳ್ತಾನೆ ಇದ್ದೀನಿ ಬಟ್ 6 ಲಕ್ಷಣಗಳಿಗೂ ಕಡಿಮೆನೇ ಆಗ್ತಿಲ್ಲ ಅಂತ. ಸೊ ಹೀಗಿದ್ದಾಗ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕಾಯಿಲೆ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದಿರುತ್ತೆ. ಸೊ ಈಗ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಅಂತ ಇರುತ್ತೆ. ಈಗ 10 ಜನ ಥೈರಾಯ್ಡ್ ಪೇಷಂಟ್ಸ್ ಇದ್ರು ಅಂದ್ರೂ ಸಹ 10 ಜನರಿಗೂ ನಾವು ಬೇರೆ ಬೇರೆ ರೀತಿಯ ಮೆಡಿಸಿನ್ಸ್ ಕೊಡೋದಿರುತ್ತೆ. ಬಿಕಾಸ್ ಅವ್ರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಸಬ್ ಕಾನ್ಶಿಯಸ್ ಲೆವೆಲ್ ಹೇಗಿರುತ್ತೆ, ದೈಹಿಕ ಸ್ಥಿತಿ ಹೇಗಿರುತ್ತೆ, ಅವ್ರ ಸೂಕ್ಷ್ಮತೆ ಲೆವೆಲ್ ಹೇಗಿರುತ್ತೆ, ಸೊ ಇದೆಲ್ಲ ನಾವು ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಹಾಗಿದ್ದಾಗಲೇ ಅವರಲ್ಲಿ ರಿಸಲ್ಟ್ಸ್ ಖಂಡಿತ. ಬಿಕಾಸ್ ಎಷ್ಟೋ ಜನ ಥೈರಾಯ್ಡ್ ಪೇಷಂಟ್ಸ್ ಆಗಿರ್ಬೋದು, PCOD ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬಿಕಾಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೂಡ ರಾಮಬಾಣ ಅಂತಾನೆ ಹೇಳ್ಬೋದು. ಸೊ ಅದರಿಂದ ಆದಷ್ಟು ಡೋಸೇಜಸ್ ನ ಟೇಪರ್ ಮಾಡೋಕ್ಕೂ ಹೆಲ್ಪ್ ಮಾಡ್ಬೋದು, ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೂಡ ಡೆಫಿನೆಟ್ಲಿ ಇರುತ್ತೆ. ಓಕೆ ಡಾಕ್ಟರ್, ಇಲ್ಲಿವರೆಗೂ ಸಾಕಷ್ಟು ಮಾಹಿತಿನ ಕೊಟ್ರೆ, ಅಂದ್ರೆ ಥೈರಾಯ್ಡ್ಗೆ ಚಿಕಿತ್ಸೆ ಅವರೇ ಇರುತ್ತೆ, ಕಾರಣ ಏನಿರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಟ್ಟು ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ. ನಿರಂತರ ಮನೋರಂಜನೆಗಾಗಿ ನೋಡ್ತಾರೆ ಕಸ್ತೂರಿ ವಾಹಿನಿ.